ಹೊಸ ವರ್ಷದ ಸಂದರ್ಭದಲ್ಲಿ ಬಸ್ನಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆ ಒಂದು ಶಾಕ್ ಅನ್ನು ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು. ಅದಕ್ಕೆ ಸಾರಿಗೆ ಸಚಿವರು ಈಗ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಪ್ರಯಾಣಿಕರಿಗೆ ನ್ಯೂ ಇಯರ್ಗಿಲ್ಲ ಬಸ್ ಬಂದ ಟೆನ್ಷನ್ ಒಂದು ಕಡೆ, ಆದರೆ ಟಿಕೆಟ್ ದರ ಹೆಚ್ಚಳದ ಸುಳಿವನ್ನು ಕೊಟ್ಟಿದ್ದಾರೆ ಸಾರಿಗೆ ಸಚಿವರು. ನಿಗಮಗಳು ಪ್ರಸ್ತಾವನೆ ಸಲ್ಲಿಸಿದಂತಹ ಬಳಿಕ ಸರ್ಕಾರದ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. ನಿಗಮಗಳ ಪ್ರಸ್ತಾವನೆಯನ್ನು ನೋಡಿಕೊಂಡು ದರ ಏರಿಕೆಯ ನಿರ್ಧಾರವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಈ ಹೊಸ ವರ್ಷಕ್ಕೆ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ರೀತಿಯ ಪ್ರಸ್ತಾವನೆ ನಮ್ಮ ಮುಂದಿಲ್ಲ. ನಿಗಮಗಳು ಆ ರೀತಿಯ ಪ್ರಸ್ತಾವನೆ ಕೊಟ್ಟರೆ ದರ ಏರಿಕೆ ಮಾಡಲೇಬೇಕಾಗುತ್ತೆ ಅನ್ನುವಂಥ ಒಂದು ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತ ಅಲ್ಲ, ಬೋರ್ಡ್ಗಳು ಈಗ KSRTC, BMTC ಅಲ್ಲಿ ಬೋರ್ಡ್ಗಳಿರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರ ನನ್ನ ಗಮನಕ್ಕೆ ಬಂದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ.